ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ತುಂಬಾ ಅಂದ್ರೆ ತುಂಬಾನೇ ಬಾಡಿ ಹೀಟ್ ಆಗಿರುತ್ತೆ. ತಡ್ಕೊಳಕೆನೇ ಆಗ್ತಾ ಇರಲ್ಲ. ಹಾಗೇನೆ ಹೊಟ್ಟೆಯಲ್ಲಿ ತುಂಬಾನೇ ತಳಮಳ ಶುರುವಾಗಿರುತ್ತೆ. ಹಾಗೆ ಹೊಟ್ಟೆ ತುಂಬ ಉರಿತಾ ಇರುತ್ತೆ. ತುಂಬಾನೇ ಬಾಡಿ ಹೀಟ್ ಆಗಿ ತಡ್ಕೊಳಕ್ಕೆ ಆಗ್ತಾ ಇರಲ್ಲ. ಹಾಗೆ ನಮ್ಮ ಪಾದಗಳೆಲ್ಲ ಉರಿತಾ ಇರುತ್ತೆ. ನಮ್ಮ ನೆತ್ತಿ ಎಲ್ಲ ಸುಡ್ತಾ ಇರುತ್ತೆ. ತುಂಬಾನೇ ಹೀಟ್ ಆಗಿರುತ್ತೆ. ತಕ್ಷಣನೇ ಹೇಗೆ ನಾವು ಬಾಡಿನ ತಂಪಾಗಿ ಅಂದ್ರೆ ಕೋಲ್ಡ್ ಆಗಿ ನಮ್ಮ ಬಾಡಿನ ಹೇಗೆ ನೋಡ್ಕೊಳ್ಳೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನಿಮಗೆ ತುಂಬಾನೇ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ತುಂಬಾ ಈಸಿ ಆಗಿದೆ, ಆದರೆ 100% ಪಕ್ಕಾ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಅಂತಾನೆ ಹೇಳ್ಬೋದು. ನಾನಿಲ್ಲಿ ಸಬ್ಜಾ ಬೀಜಗಳನ್ನ ತಗೊಂಡಿದ್ದೀನಿ. ಇದಕ್ಕೆ ಸಬ್ಜಾ ಬೀಜ ಕೂಡ ಅಂತಾರೆ, ಹಾಗೇನೆ ಇದಕ್ಕೆ ಕಾಮ್ ಕಸ್ತೂರಿ ಬೀಜಗಳು ಕೂಡ ಅಂತಾರೆ. ಇವೆರಡೂ ಬೀಜಗಳು ಗೊತ್ತಿಲ್ಲ ಅಂತ ಅಂದ್ರೆ ಇದಕ್ಕೆ ತುಳಸಿ ಬೀಜ ಕೂಡ ಅಂತಾರೆ. ತುಳಸಿ ಬೀಜ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ ತುಳಸಿ ಬೀಜ ಅಂದ್ರೆ. ಈ ತುಳಸಿ ಬೀಜಗಳು ನಮ್ಮ ಹೆಲ್ತ್ಗೆ ತುಂಬಾ ತಂಪು ಮಾಡುತ್ತಾ ಅಂದ್ರೆ ಖಂಡಿತವಾಗ್ಲೂ ಇದು ನಮ್ಮ ಬಾಡಿಯನ್ನ ತಕ್ಷಣನೇ ಕೋಲ್ಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನೋಡಕ್ಕೆ ತುಂಬಾನೇ ಕಪ್ಪಾಗಿರೋ ಬೀಜಗಳು, ಹಾಗೆ ತುಂಬಾ ಚಿಕ್ಕ ಚಿಕ್ಕ ಬೀಜಗಳು ಇವು. ಆರೋಗ್ಯಕ್ಕಾಗಿಯೇ ಈ ಸಬ್ಜಾ ಬೀಜಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಬಳಸ್ತಾರೆ. ಆದರೆ ಈಗ ದೇಹ ತಂಪಾಗಿ ಇಟ್ಕೋಬೇಕು ಅಂತ ಅಂದರೆ ಈ ಸಬ್ಜಾ ಬೀಜಗಳನ್ನು ನಾವು ಬಳಸಲೇಬೇಕಾಗುತ್ತೆ. ನಮ್ಮ ಬಾಡಿಯನ್ನು ಪೂರ್ತಿಯಾಗಿ ತಂಪಾಗಿಡೋದಲ್ದೇ ಇದು ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ಏನೇ ತಿಂದ್ರೂ ಕೂಡ ಆಹಾರ ಜೀರ್ಣ ಆಗ್ತಾನೇ ಇಲ್ಲ ಅನ್ನೋರು 4 ಕಾಳು ಈ ಸಬ್ಜಾ ಬೀಜಗಳನ್ನು, ಈ ತುಳಸಿ ಬೀಜಗಳನ್ನು ಬಾಯಲ್ಲಿ ಹಾಕ್ಕೊಂಡ್ರೆ ಸಾಕು, ತಿಂದ ಆಹಾರ ಎಲ್ಲ ಕರಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಬಾಡಿ ಪೂರ್ತಿ ತಂಪಾಗಿಡುವ ಚಮತ್ಕಾರಿ ಕೆಲಸವನ್ನು ಈ ಕಾಮ್ ಕಸ್ತೂರಿ ಬೀಜ, ಈ ತುಳಸಿ ಬೀಜ ಇಲ್ಲಾಂದರೆ ಈ ಸಬ್ಜಾ ಬೀಜ ಮಾಡುತ್ತೆ ಅಂತಲೇ ಹೇಳ್ಬೋದು. ಬೇಸಿಗೆಯಲ್ಲಂತೂ ತುಂಬ ಅಂದರೆ ತುಂಬಾ ಬಾಡಿ ಹೀಟ್ ಆಗಿರುತ್ತೆ. ಹಾಗೆ ಬಿಸಿಲು ಕೂಡ ಹಾಗೆ ಇರುತ್ತೆ, ನಮ್ಮ ಬಾಡಿನೂ ಕೂಡ ಹಾಗೆ ಹೀಟ್ ಆಗಿರುತ್ತೆ. ಬೇಸಿಗೆ ಕಾಲಕ್ಕಂತೂ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಈ ಸಬ್ಜಾ ಬೀಜಗಳು ನೋಡೋಕ್ಕೆ ಚಿಕ್ಕದಾಗಿದ್ರು ಇದರ ಕೆಲಸ ಮಾತ್ರ ದೊಡ್ಡದು ಅಂತಲೇ ಹೇಳ್ಬೋದು. ಈ ಸಬ್ಜಾ ಬೀಜಗಳಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ನಾರಿನಂಶ ಇರುತ್ತೆ. ಏನೇ ತಿಂದ್ರೂ ಕೂಡ ಆಹಾರ ಜೀರ್ಣ ಆಗ್ತಾನೇ ಇಲ್ಲ ಅನ್ನೋರು ಕೂಡ ಇದನ್ನು ನಾವು ಉಪಯೋಗಿಸ್ತಾ ಬರೋದ್ರಿಂದ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸ್ಕೋಬೋದು. ಹಾಗೆಯೇ ತುಂಬಾ ಅಸಿಡಿಟಿ ಆಗಿರುತ್ತೆ, ತುಂಬಾ ಗ್ಯಾಸ್ಟ್ರಿಕ್ ಆಗಿರುತ್ತೆ. ಆ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬೇಕು ಅಂತ ಅಂದರೆ ಈ ಸಬ್ಜಾ ಬೀಜಗಳನ್ನು ನಾವು ಉಪಯೋಗಿಸಲೇಬೇಕಾಗುತ್ತೆ. ಹಾಗೆ ಮಲಬದ್ಧತೆಯ ಸಮಸ್ಯೆಯನ್ನು ಕೂಡ ಇದು ದೂರ ಮಾಡುತ್ತೆ. ಹೊಟ್ಟೆ ಕ್ಲೀನ್ ಆಗ್ತಾ ಇರೋಲ್ಲ, ಕೆಲವರಿಗೆ ತುಂಬ ಸಮಸ್ಯೆಯಿಂದ ಒದ್ದಾಡ್ತಾ ಇರ್ತಾರೆ. ಇದನ್ನು ನಾವು ಬಳಸ್ತಾ ಬರೋದ್ರಿಂದ ನಮ್ಮ ಮಲಬದ್ಧತೆಯೂ ಕೂಡ ನಾವು ಕ್ಲೀನಾಗಿ ಇಟ್ಕೋಬೋದು. ಹಾಗೆಯೇ ಇದು ತೂಕವನ್ನು ಕೂಡ ಇಳಿಸುತ್ತೆ, ತೂಕವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಕೆಲವೊಬ್ರಂತೂ ತುಂಬಾ ವೇಟ್ ಇರ್ತಾರೆ, ಏನೇ ಮಾಡಿದ್ರೂ ಕೂಡ ವೇಟ್ 1 kg ಕೂಡ ಕಡಿಮೆ ಆಗ್ತಾನೇ ಇಲ್ಲ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ವೇಟ್ ಕೂಡ ನಾವು ಕಡಿಮೆ ಮಾಡ್ಕೋಬೋದು. ಹಾಗೆಯೇ ಈ ಸಬ್ಜಾ ಬೀಜಗಳಲ್ಲಿ ರೋಗ ನಿರೋಧಕ ಶಕ್ತಿ ಸುಧಾರಿಸಲು ಕೂಡ ತುಂಬಾ ಸಹಾಯ ಮಾಡುತ್ತೆ. ಏಕೆಂದರೆ ಇದರಲ್ಲಿ ಈ ಸಬ್ಜಾ ಬೀಜಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಫ್ಲೇವನಾಯ್ಡ್ಗಳಿದೆ, ಹಾಗೆ ಫಿನಾಲಿಕ್ ಅಂಶಗಳು ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಾವು ಸುಧಾರಿಸ್ಕೋಬೋದು. ನೋಡೋದಕ್ಕಂತೂ ತುಂಬಾ ಚಿಕ್ಕದಾಗಿರುವಂಥ ಈ ಸಬ್ಜಾ ಬೀಜ, ಕಾಮ್ ಕಸ್ತೂರಿ ಬೀಜ ನಮ್ಮ ದೇಹಕ್ಕೆ ಜಾದೂನೇ ಮಾಡುತ್ತೆ ಅಂತಲೇ ಹೇಳ್ಬೋದು. ಸಾಕಷ್ಟು ಕಾಯಿಲೆಗಳನ್ನು ದೂರ ಮಾಡೋ ಶಕ್ತಿ ಈ ತುಳಸಿ ಬೀಜಗಳಲ್ಲಿದೆ ಅಂತಲೇ ಹೇಳ್ಬೋದು. ನಮ್ಮ ದೇಹದಲ್ಲಿ ಇರುವಂಥ ವಿಷಕಾರಿ ಅಂಶಗಳನ್ನು ಕೂಡ ತೆಗೆದು ಹಾಕಬೇಕು ಅಂತ ಅಂದರೆ ನಾವು ಈ ಬೀಜಗಳನ್ನು ಪದೇ ಪದೇ ಬಳಸಲೇಬೇಕಾಗುತ್ತೆ. ಇದು ಎಲ್ಲ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ, ಎಲ್ಲ ಅಂಗಡಿಯಲ್ಲೂ ಕೂಡ ಸಬ್ಜಾ ಬೀಜ ಅಂತ ಅನ್ಬೋದು, ಇಲ್ಲ ತುಳಸಿ ಬೀಜ ಅಂತ ಕೂಡ ನಾವು ಕೇಳ್ಬೋದು. ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ. ತುಳಸಿ ಬೀಜ ಅಂತನಾದರೂ ಅನ್ಬೋದು ನಾವು, ಇಲ್ಲ ಸಬ್ಜಾ ಬೀಜ ಅಂತನಾದರೂ ಅನ್ಬೋದು. ನಾನಿಲ್ಲಿ ಈ ಸಬ್ಜಾ ಬೀಜಗಳನ್ನು ನೆನೆಸಿ ಇಡ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಸಬ್ಜಾ ಬೀಜಗಳನ್ನು ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ನೀರನ್ನು ಕೂಡ ಇದಕ್ಕೆ ಹಾಕಿ ಸುಮಾರು 1 ತಾಸಿನವರೆಗೆ ನಾನು ನೆನೆಸ್ಕೊಳ್ತೀನಿ. ಹೀಗೆ ನೆನೆಸ್ಕೊಳ್ಳೋದ್ರಿಂದ ಪೂರ್ತಿಯಾಗಿ ಉಬ್ಬುತ್ತೆ. ಅಂದರೆ ಒಂದೊಂದು ಕಾಳುಗಳು ಸುಮಾರು ದೊಡ್ಡ ದೊಡ್ಡ ಸೈಜ್ ಥರ ಕಾಣಿಸುತ್ತೆ. ಅಂದರೆ ಇದು ನೆನೆಸೋದ್ರಿಂದ ನಾವು ಅದು ಪೂರ್ತಿ ಉಬ್ಬಿಕೊಳ್ಳುತ್ತೆ. ಹೀಗೆ ಉಬ್ಕೊಳ್ಳೋದ್ರಿಂದ ಕುಡಿಯೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 1 ತಾಸುವರೆಗೆ ನಾನು ಹಾಗೆ ನೆನೆಸ್ಕೊಳ್ಳೋಕ್ಕೆ ಅಂತ ಬಿಟ್ಬಿಡ್ತೀನಿ. ಹೀಗೆ 1 ತಾಸು ನೆನೆಯೋದ್ರಿಂದ ತುಂಬ ಚೆನ್ನಾಗಿ ನಮಗೆ ಕುಡಿಯೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಸುಮಾರು 1 ತಾಸಿನವರೆಗೆ ಹೀಗೆ ನೆನೆಯಲು ಬಿಟ್ಟಿದ್ದೀನಿ. 1 ತಾಸು ಆದಮೇಲೆ ನೋಡ್ಕೊಳ್ಳೋಣ ಹೇಗಾಗಿದೆ ಅಂತ. ನೀವೇ ನೋಡ್ಕೊಳ್ಳಿ ಇವಾಗ ಎಷ್ಟು ಚೇಂಜ್ ಆಗಿದೆ ಅಂತ. ನೋಡ್ತಾ ಇದ್ದೀರಲ್ವ, ತುಂಬ ಕಪ್ಪಾಗಿರುವ ಚಿಕ್ಕ ಚಿಕ್ಕ ಕಾಳುಗಳು ಹೋಗಿ ಉಬ್ಬಿದ ನಂತರ 1 ತಾಸಾಗಿ ನೆಂದಿದೆಯಲ್ಲ, ಹಾಗಾಗಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ಕೊಳ್ಳಿ. ಹೀಗೆ ಒಂಥರ ಜಲ್ಲಿ ಥರ ಆಗಿದೆ ನೋಡಿ, ಈ ಥರ ಆಗಿದೆ. ಅದು ಕಪ್ಪಿಗೆ ಚಿಕ್ಕ ಚಿಕ್ಕ ಇರುವ ಕಾಳುಗಳು ಪೂರ್ತಿಯಾಗಿ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು 1 ತಾಸು ಇದನ್ನು ನೆನೆಸಲು ಬಿಟ್ಟಿದ್ದೆ, ಹಾಗಾಗಿ ಒಂದೊಂದು ಕಾಳು ಕೂಡ ದೊಡ್ಡದಾಗಿ ಕಾಣಿಸ್ತಾ ಇದೆ.
ಈ ತುಳಸಿ ಬೀಜಗಳು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಏಕೆಂದರೆ ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇದೆ, ಹಾಗೆ ಫೈಬರ್ ಇದೆ, ಹಾಗೆ ಕಬ್ಬಿಣಾಂಶ ಕೂಡ ತುಂಬ ಅಂದರೆ ತುಂಬ ಹೇರಳವಾಗಿದೆ. ಈ ತುಳಸಿ ಬೀಜಗಳನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಂತ ಅಂದ್ರೆ ಸಿಹಿ ತಿಂಡಿಗಳನ್ನ ಮಾಡಬೇಕು ಅಂತಂದ್ರೆ, ಹಾಗೆ ಪಾನೀಯಗಳನ್ನ ಮಾಡಬೇಕು ಅಂತಂದ್ರೆ ಈ ತುಳಸಿ ಬೀಜಗಳನ್ನ ಹೆಚ್ಚಾಗಿ ಬಳಸ್ತಾರೆ. ಈ ತುಳಸಿ ಬೀಜಗಳು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ, ಹಾಗೆ ನಮ್ಮ ತೂಕವನ್ನ ಕೂಡ ಕಡಿಮೆ ಮಾಡುತ್ತೆ. ಕೆಮ್ಮು ಇರ್ಬೋದು, ಶೀತ ಇರ್ಬೋದು, ಅದನ್ನ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ರೆ ನಾವು ತುಳಸಿ ಬೀಜಗಳನ್ನ ಬಳಸಲೇಬೇಕಾಗುತ್ತೆ. ಹಾಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಲಿಂಬೆ ರಸವನ್ನು ಕೂಡ ತಗೊಂಡಿದ್ದೀನಿ. ಹಾಗೆಯೇ ನೆನೆಸಿಟ್ಟಿರೋ ಈ ತುಳಸಿ ಬೀಜಗಳ ಜೊತೆಗೆ ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನಮ್ಮ ದೇಹ ತುಂಬಾನೇ ಹೀಟ್ ಆಗಿದೆ, ತುಂಬಾ ಹೀಟ್ ಆಗಿ ಒದ್ದಾಡ್ತಾ ಇರ್ತೀವಿ, ಕೈ ಕಾಲುಗಳೆಲ್ಲ ಉರಿತಾ ಇರುತ್ತೆ, ಹಾಗೆಯೇ ನೆತ್ತಿಯೆಲ್ಲ ಸುಡ್ತಾ ಇರುತ್ತೆ. ಈ ಸಮಸ್ಯೆಯನ್ನ ನಾವು ದೂರ ಮಾಡ್ಕೋಬೇಕು. ತುಂಬಾನೇ ಕೆಲವೊಬ್ರದ್ದು ಬಾಡಿ ತುಂಬಾನೇ ಹೀಟ್ ಇರುತ್ತೆ, ಹೀಟ್ ಆಗಿ ಕೂದಲು ಕೂಡ ಉದುರ್ತಾ ಇರುತ್ತೆ, ಕಣ್ಣುಗಳೆಲ್ಲ ಉರಿತಾ ಇರುತ್ತೆ, ಪಾದಗಳೆಲ್ಲ ಉರಿತಾ ಇರುತ್ತೆ, ನೆತ್ತಿಯೆಲ್ಲ ಸುಡುತ್ತಾ ಇರುತ್ತೆ. ಆ ಸಮಸ್ಯೆಯನ್ನ ನಾವು ದೂರ ಮಾಡ್ಕೋಬೇಕು ಅಂತಂದ್ರೆ ಈ ತುಳಸಿ ಬೀಜಗಳನ್ನ ನಾವು ಬಳಸ್ತಾ ಬರೋದ್ರಿಂದ ಮಾತ್ರ ನಿವಾರಣೆ ಸಾಧ್ಯ ಅಂತಾನೆ ಹೇಳ್ಬೋದು. ನಾನಿಲ್ಲಿ ಮುಕ್ಕಾಲು ಗ್ಲಾಸಿನಷ್ಟು ನಾನು ಬಿಸಿ ನೀರನ್ನು ತೆಗೆದುಕೊಂಡಿದ್ದೀನಿ. ಅಂದರೆ ತುಂಬ ಬಿಸಿ ಇಲ್ಲ, ಉಗುರು ಬೆಚ್ಚಗಿನ ನೀರನ್ನು ನಾನು ತಗೊಂಡಿದ್ದೀನಿ. ಹಾಗೆಯೇ ಈ ಮಿಶ್ರಣವನ್ನು ಕೂಡ ಅಂದರೆ ಈ ಸಬ್ಜಾ ಬೀಜಗಳ ಮಿಶ್ರಣವನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಹಾಕ್ಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ದಿನನಿತ್ಯನೂ ನಾವು ಕುಡಿತಾ ಬರೋದ್ರಿಂದ ಹೀಟನ್ನು ಆಟೋಮೆಟಿಕಲಿ ನಾವು ಕಡಿಮೆ ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿಯೂ ಟೈಮಿಂಗ್ಸ್ ಇಲ್ಲ. ಬೆಳಿಗ್ಗೆನೇ ಕುಡಿಬೇಕು, ಖಾಲಿ ಹೊಟ್ಟೆಗೇ ಕುಡಿಬೇಕು, ಇಲ್ಲ ರಾತ್ರಿ ಕುಡಿಬೇಕು, ಆ ಥರ ಏನಿಲ್ಲ. ನಮಗೆ ಯಾವಾಗ ಹೀಟ್ ಅನಿಸುತ್ತೆ, ತುಂಬ ನಮಗೆ ಗೊತ್ತಾಗುತ್ತೆ ನಮ್ಮ ಬಾಡಿ ತುಂಬ ಹೀಟ್ ಆಗಿದೆ, ಕೈಕಾಲೆಲ್ಲ ಉರಿತಾ ಇದೆ, ಹೊಟ್ಟೆ ಎಲ್ಲ ಉರಿತಾ ಇದೆ, ಆ ಥರ ನಮಗೆ ಗೊತ್ತಾದಾಗ ನಾವು ಈ 1 ತಾಸು ಈ ಕಾಳುಗಳನ್ನು ನೆನೆಸಿಟ್ಟು, ಕೇವಲ 1 ಟೀ ಸ್ಪೂನ್ ಆಗುವಷ್ಟು ಕಾಳುಗಳನ್ನು, ಈ ಸಬ್ಜಾ ಕಾಳುಗಳನ್ನು ನೆನೆಸಿಟ್ಟು, ಹಾಗೆಯೇ ಇದಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಕೂಡ ಆ್ಯಡ್ ಮಾಡಿ ಉಗುರು ಬೆಚ್ಚಗಿನ ನೀರು ಜೊತೆಗೆ ಇದನ್ನು ಮಿಶ್ರಣ ಮಾಡಿಕೊಂಡು ಕುಡಿತಾ ಬರೋದ್ರಿಂದ ತಕ್ಷಣವೇ ನಮ್ಮ ಬಾಡಿ ಕೋಲ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಹೀಟ್ ಎಲ್ಲ ಎಳ್ಕೊಂಡ್ಬಿಡುತ್ತೆ ಈ ಸಬ್ಜಾ ಬೀಜಗಳು. ಮಾರ್ಕೆಟಲ್ಲಿ ಸಿಗುತ್ತೆ. ಸ್ವಲ್ಪ ತೊಗೊಂಡು ಬಂದು ಹಾಗೆ ಇಟ್ಕೊಂಡು ಯಾವಾಗ ನಮಗೆ ಹೀಟ್ ಅನಿಸುತ್ತೆ ಆವಾಗ ನಾವು 1 ತಾಸು ಮೊದಲು ನೆನೆಸಿಟ್ಟು ಈ ಥರ ನಾವು ಕುಡಿತಾ ಬರೋದ್ರಿಂದ ನಮ್ಮ ಬಾಡಿ ಹೀಟ್ ಆಗಿರೋ ಬಾಡಿ ಕೋಲ್ಡ್ ಆಗುತ್ತೆ. ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ತುಂಬಾ ಬಾಡಿ ಹೀಟ್ ಆಗಿರುತ್ತೆ, ಬಿಸಿಲಿಗೆ ತುಂಬಾ ಓಡಾಡ್ತಾ ಇರ್ತೀವಿ, ಬಾಡಿ ಪೂರ್ತಿ ಹೀಟ್ ಆಗಿರುತ್ತೆ. ಏನೇ ಮಾಡಿದ್ರೂ ಕೂಡ ಹೀಟ್ ಹೋಗ್ತಾನೆ ಇರಲ್ಲ. ಎಳ್ನೀರು ಕುಡಿದ್ರೂ ಕೂಡ ಬಾಡಿ ಹೀಟ್ ಹೋಗ್ತಾ ಇಲ್ಲ ಅನ್ನೋರು ಇದನ್ನು ನಾವು ಸೇವಿಸ್ತಾ ಬರೋದ್ರಿಂದ ಆಟೋಮೆಟಿಕ್ ಆಗಿ ನಮ್ಮ ಬಾಡಿನ ನಾವು ಕೋಲ್ಡ್ ಆಗಿ ಇಟ್ಕೋಬೋದು. ಕಣ್ಣುರಿ ಎಲ್ಲ ನೋವನ್ನು ಕೂಡ ನಾವು ತಪ್ಪಿಸ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.